ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಕ್ವಶನ್ ಅನ್ನ ಅಬ್ಸರ್ವ್ ಮಾಡ್ರಿ. ಏನು ಕೊಟ್ಟಾರಪ್ಪ? 2, 7, 12 ಅಪ್ ಟು 10th ಟರ್ಮ್. ನಾವು 10ನೇ ಪದದವರೆಗೂ ಇವುಗಳ ಮೊತ್ತ ಸಮ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಈಗ ನಮ್ಮ ಕ್ವಶನ್ ಒಳಗೆ ಏನೇನು ಕೊಟ್ಟಾರಿ? ಫಸ್ಟ್ ಟರ್ಮ್ ಎ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಕಾಮನ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 5 ಆಗುತ್ತೆ. ಅದೇ ರೀತಿ ಎಷ್ಟನೇ ಟರ್ಮ್ ವರೆಗೂ ಅಂದರೆ ಎನ್ ಅಂದಂಗ ಎನ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ? 10 ಕೊಟ್ಟಾರ. ಈಗ ನಾವು ಏನು ಮಾಡೋಣ? ಎಸ್ ಎನ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಎಸ್ ಎನ್ ಫಾರ್ಮುಲಾ ಏನು ಕಂಡಿದ್ವಿ ನಾವು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ ಫಾರ್ಮುಲಾದಲ್ಲಿ ನಾವು ಏನು ಮಾಡೋಣ? ಏನೇನು ಕೊಟ್ಟಿದಾರಲ್ಲ ವ್ಯಾಲ್ಯೂಸ್ ಅನ್ನ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎನ್ ಅಂದರೆ 10 ಹಾಕ್ರಿ. ಸೊ ಎಸ್ 10 ಇಸ್ ಈಕ್ವಲ್ ಟು 10 ಬೈ 2 ಇಂಟು 2 ಇಂಟು 2. ಎ ವ್ಯಾಲ್ಯೂ 2 ಇದೆ, ಸೊ 2 ತಗೊಂಡೇನಿ. ಪ್ಲಸ್ ಎನ್ ಮೈನಸ್ 1 ಅಂದರೆ 10 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು? 5. ಸೊ ನೆಕ್ಸ್ಟ್ ಏನು ಮಾಡೋಣ? ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಸ್ 10 ಇಸ್ ಈಕ್ವಲ್ ಟು 10 ಬೈ 2 ಅಂದರೆ 10ರ ಅರ್ಧ ಎಷ್ಟಪ್ಪ? 5. ಸೊ 5 ಬರೀರಿ. 2 2 ಝ 4 ಬರೀರಿ. ಪ್ಲಸ್ 10 ಮೈನಸ್ 1 ಅಂದರೆ 9 ಇಂಟು ಬ್ರಾಕೆಟ್. ಸೊ 9 5 ಝ 45. ಡೈರೆಕ್ಟ್ ಬರೀತೀನಿ 45. ನೆಕ್ಸ್ಟ್ ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 5 ಇಂಟು ಬ್ರಾಕೆಟ್ 4 ಪ್ಲಸ್ 45 ಅಂದರೆ ಎಷ್ಟಾಯಿತು? 49 ಆಯಿತು. ಸೊ ಎಸ್ 10 ಇಸ್ ಈಕ್ವಲ್ ಟು 5 ಇಂಟು 49. 5 49 ಅಥವಾ 49 5 ಎಷ್ಟಾಗತ್ತೆ ರೀ? 245. ಸೊ ನಿಮ್ದು 10th ಟರ್ಮ್ ವರೆಗೂ ಟೋಟಲ್ ಅದರ ಸಮ್ ಎಷ್ಟಾಗುತ್ತಪ್ಪ? ಮೊತ್ತ ಎಷ್ಟು ಬರುತ್ತಪ್ಪ? ನಿಮ್ದು 245 ಬಂತು. ನೆಕ್ಸ್ಟ್ ಮೂವ್ ಆನ್ ಟು ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? -37, -33, -29 ಅಪ್ ಟು 12th ಟರ್ಮ್ ವರೆಗೂ ಇಲ್ಲಿ ನೆಗೆಟಿವ್ ಇಂಟಿಜರ್ ಅನ್ನು ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡ್ರಿ ನೀವು. ಇದೇ ತರ 12th ಟರ್ಮ್ ವರೆಗೂ ಆದರೆ ಇದ್ರದ್ದು ಸಮ್ ಎಷ್ಟಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ಏನೇನು ಕೊಟ್ಟಿದ್ದಾರೆ? ಎ ವ್ಯಾಲ್ಯೂ ಕೊಟ್ಟಿದ್ದಾರೆ -37. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಎಲ್ಲರೂ ಆಲ್ಮೋಸ್ಟ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೋತೀರಿ, ಕನ್ಫ್ಯೂಷನ್ ಮಾಡ್ಕೋತೀರಿ. ನೆಗೆಟಿವ್ ಇಂಟಿಜರ್ ಇದೆ, ಅದು -33 ಮೈನಸ್ ಆಫ್ -37 ತಗೋಬೇಕು. ಯಾಕಂದ್ರೆ ಸೆಕೆಂಡ್ ಟರ್ಮ್ -33 ಇದೆ. ಸೊ ಮೈನಸ್ ಆಫ್ -37. ಈಗ -33 ಮೈನಸ್ ಆಫ್ -37 ಅಂದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ 37 ಆಯಿತು. ಸೊ ಇಲ್ಲಿ ಮೈನಸ್ ಒಂದು ಪ್ಲಸ್, ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ರಿ, ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಏನಿರುತ್ತಲ್ಲ ಅದನ್ನ ಇಡ್ರಿ. ಅಂದ್ರೆ 37 ಅಲ್ಲಿ 33 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರಿ 4 ಆಯ್ತು. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಸೊ ಪ್ಲಸ್ 4 ಬಂತು. ಕನ್ಫ್ಯೂಷನ್ ಮಾಡ್ಕೊಂಡು ಮೈನಸ್ ಒಳಗೆ ಐತ್ರಿ, ಸೊ -4 ಅಂತ ಬರೆಯಕ್ಕೆ ಹೋಗ್ಬೇಡ್ರಿ, ನಿಮ್ಮ ಆನ್ಸರ್ ರಾಂಗ್ ಆಗ್ತೈತಿ. ಈಗ ಅದೇ ರೀತಿ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ 12. ಈಗ ನಾವು ಏನು ಮಾಡೋಣ? ಎಸ್ ಎನ್ ಫಾರ್ಮುಲಾದಲ್ಲಿ ಇದನ್ನು ಅಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೆಲ್ಲ ನಿಮಗೆ ಭಯಪಟ್ಟಿರ್ಬೇಕು. ಸೊ ಎನ್ ಅಂದರೆ 12 ಹಾಕ್ರಿ. ಸೊ ಎಸ್ 12 ಇಸ್ ಈಕ್ವಲ್ ಟು 12 ಬೈ 2 ಇಂಟು 2 ಇಂಟು -37. ಎ ವ್ಯಾಲ್ಯೂ -37 ಪ್ಲಸ್ ಎನ್ ಅಂದರೆ 12 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟೈತಿಪ್ಪ? ಪ್ಲಸ್ 4 ಐತಿ. ಸೊ 12 ಮೈನಸ್ 1 ಇಂಟು 4 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡ್ರಿ. ಈಗ 12 ಬೈ 2 ಅಂದರೆ ಎಷ್ಟಾಯಿತು? 6 ಆಯಿತು. 37 ಇಲ್ಲಿ ಮೈನಸ್ ಐತಿ. ಸೊ ಮೈನಸ್ ಇಂಟು ಇಲ್ಲಿ 2, ಇದ್ರ ಹಿಂದ್ಗಡೆ ಏನಿಲ್ಲಪ್ಪ ಅಂದ್ರೂ ಪ್ಲಸ್ ಇದ್ದೇ ಇರ್ತೈತಿ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 37 2 ಝ 74 ಮೈನಸ್ 74 ಪ್ಲಸ್ 12 ಮೈನಸ್ 1 ಅಂದ್ರೆ ಎಷ್ಟಪ್ಪ? 11. 11 4 ಝ 44. ಡೈರೆಕ್ಟ್ ಬರೋಣ. ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ ಬರೀರಿ. 6 ಇಂಟು ಬ್ರಾಕೆಟ್. ಈಗ ಆಗಲೇ ಹಂಗ ಮೈನಸ್ ಪ್ಲಸ್ ಐತಿ. ಮೈನಸ್ ಪ್ಲಸ್ ಇದ್ರೆ ಏನು ಮಾಡಬೇಕು? ಕಳಿಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ದೊಡ್ಡ ಸಂಖ್ಯೆನ ಇಡಬೇಕು. 74 ಅಲ್ಲಿ 44 ಅನ್ನ ಸಬ್ಟ್ರಾಕ್ಟ್ ಮಾಡ್ರಿ, ಎಷ್ಟಾಯ್ತು? 30 ಆಯ್ತು. ದೊಡ್ಡ ಸಂಖ್ಯೆ ಯಾವುದು? 74. ಅದರ ಚಿಹ್ನೆ ಏನು? ಮೈನಸ್. ಸೊ -30 ಇಡ್ರಿ. ಈಗ ಏನು ಮಾಡೋಣ? 6 ಇಂಟು -30 ಇಂಟು ಇದ್ರೆ ಅಂದ್ರೆ ಇಲ್ಲಿ ಏನಿಲ್ಲ ಅಂದ್ರೂ ಪ್ಲಸ್ ಇರ್ತೈತಿ. 6 ಹಿಂದ್ಗಡೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 36 ಝ 180. ಸೊ ನಿಮ್ಮ ಆನ್ಸರ್ ಏನು ಬಂತ್ರಿ? -180 ಆಯಿತು. ನೆಕ್ಸ್ಟ್ ಮೂವ್ ಆನ್ ಟು ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನು ಕೊಟ್ಟಿದ್ದಾರಪ್ಪ? 0.6, 1.7, 2.8 ಅಪ್ ಟು ಎಲ್ಲಿವರೆಗೆ? 100th ಟರ್ಮ್ ವರೆಗೂ ಫೈಂಡ್ ಔಟ್ ಮಾಡಬೇಕು. ಈಗ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನ? 0.6. ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ? 1.7 ಮೈನಸ್ 0.6. 1.7 ಅಲ್ಲಿ 0.6 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 1.1 ಆಯಿತು. ಹಾಗೆ ಎನ್ ಎಷ್ಟು ಕೊಟ್ಟಿದ್ದಾನ? ವೆರಿ ಗುಡ್, 100 ಕೊಟ್ಟಿದ್ದಾನ. ಈಗ ಯಾವ ಫಾರ್ಮುಲಾ ಹಾಕಬೇಕು? ಎಸ್ ಎನ್ ಫಾರ್ಮುಲಾ ಹಾಕ್ರಿ. ನೆಕ್ಸ್ಟ್ ಈ ಫಾರ್ಮುಲಾದಲ್ಲಿ ಏನು ಮಾಡ್ಬೇಕು ನಾವು? ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ, ಹಾಕ್ರಿ. ಎಸ್ 100 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 100 ಬೈ 2 ಇಂಟು ಬ್ರಾಕೆಟ್
2 ಇಂಟು 0.6 ಯಾಕಂದರೆ ಎ ವ್ಯಾಲ್ಯೂ 0.6 ಪ್ಲಸ್ n ಮೈನಸ್ 1 ಅಂದರೆ 100 ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು 1.1. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 100/2 ಅಂದರೆ ಎಷ್ಟು 100 ಅರ್ಧ 50 ಆಯಿತು. 50 ಬರ್ಕೋರಿ. ಈಗ ನೆಕ್ಸ್ಟ್ ಏನು ಮಾಡೋಣ, 2 ಇಂಟು 0.6 ಮಾಡಿರಿ ಎಷ್ಟಾಗುತ್ತೆ 2 ಇಂಟು 0.6 ಸೈಡಿಗೆ ಮಾಡಿ ನೋಡ್ರಿ ಹೆಂಗೆ ಮಾಡ್ಬೇಕಂತ. ಎಷ್ಟಾಗುತ್ತೆ 1.2 ಆಯಿತು. ಪ್ಲಸ್ 100 ಮೈನಸ್ 1 ಅಂದರೆ ಎಷ್ಟು 99. ಈಗ 99 ಇಂಟು 1.1 ಡೈರೆಕ್ಟ್ ಮಾಡಿಬಿಡೋನು. 99 ಇಂಟು 1.1 ಅಂದರೆ ಎಷ್ಟಾಯಿತು 108.9 ಆಗ್ತೈತಿ. ಯಾಕಂದರೆ ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನಾವು ಇಂಟು ಮಾಡಿದಾಗ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಈ ಬ್ರಕೆಟ್ ಒಳಗಿರುವಂಥದ್ದನ್ನು ಮಾಡೋಣ. ಅಂದರೆ 1.2 ಪ್ಲಸ್ 108.9 ಇವೆರಡನ್ನೂ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ 110.1. ಹೆಂಗೆ ಮಾಡ್ಬೇಕಂತ ಸೈಡ್ ಮಾಡಿದ್ದೀನಿ ನೋಡ್ರಿ. ಈಗ ನಾವೇನು ಮಾಡೋಣ, ನೆಕ್ಸ್ಟ್ 110.1 ಇಂಟು ಬ್ರಕೆಟ್ ಐತೆ ಅಂದರೆ ಇಂಟು ಮಾಡಬೇಕು 50ಇಂದ. ಎಷ್ಟಾಗುತ್ತಾ ಆನ್ಸರ್ ನಿಮ್ಮದು 5505.0. ಇಲ್ಲಿ ಪಾಯಿಂಟ್ ನಂತರ ಎಷ್ಟು ಬೇಕಾದಷ್ಟು ಜೀರೋ ಬರಲಿ, ಅವನ್ನ ಲೆಕ್ಕಕ್ಕೆ ಹಿಡಿಬೇಡ್ರಿ. ಜೀರೋ ಇದ್ರೆ ಅಷ್ಟೇ, ಅದನ್ನು ಬಿಟ್ಬಿಡ್ರಿ. ಎಷ್ಟಾಯ್ತು ಆನ್ಸರ್ ನಿಮ್ದು ಎಸ್ 100 = 5505. ಈಗ ನೆಕ್ಸ್ಟ್ ಕ್ವಶನ್ನು 1/15, 1/12, 1/10 ಅಪ್ ಟು 11th ಟರ್ಮ್ವರೆಗೂ ಸಮ್ ಎಷ್ಟಾಗುತ್ತೆ. ನೀವು ಇಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡಿರಿ. ಫಸ್ಟ್ ಕ್ವಶನ್ ಪಾಸಿಟಿವ್ ಇಂಟೀಜರ್ ಕೊಟ್ಟ, ಸೆಕೆಂಡ್ ಕ್ವಶನ್ ನೆಗೆಟಿವ್ ಇಂಟೀಜರು, ಥರ್ಡ್ ಕ್ವಶನ್ ಡೆಸಿಮಲ್ ನಂಬರು. ಈಗ ಫ್ರ್ಯಾಕ್ಷನ್ ಒಳಗೆ ಕೊಟ್ಟಿದ್ದಾನೆ. ಎಲ್ಲ ಟೈಪ್ನು ಒಂದೊಂದು ಕ್ವಶನ್ ಪ್ರಾಬ್ಲಮನ್ನು ಕೊಟ್ಟಿದ್ದಾನೆ, ಹೌದಾ. ಈ ಫ್ರ್ಯಾಕ್ಷನಲ್ಲಿದ್ದಾಗ ಯಾವ ರೀತಿ ಮಾಡಬೇಕು, ಇದಕ್ಕೆ ನೀವು ಬೇಸಿಕ್ ಏನು ಗೊತ್ತಿರಬೇಕಂದ್ರೆ LCM ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಎಡಿಷನ್ ಆಫ್ ಫ್ರ್ಯಾಕ್ಷನ್, ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್, ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ ಎಲ್ಲ ಡೀಟೇಲಾಗಿ ಗೊತ್ತಿರಬೇಕು. ಓಕೆ, ನಾವು ಒಂದೊಂದು ಡೀಟೇಲಾಗಿ ತಿಳಿಸ್ತೀನಿ. ಈಗ ಎ ವ್ಯಾಲ್ಯೂ ನೀವು ಹೇಳ್ಬೋದಾ ಎಷ್ಟಿದೆ 1/15. ಈಗ ಕಾಮನ್ ಡಿಫ್ರೆನ್ಸ್ ಇಲ್ಲಿ ಭಾಳ ಇಂಪಾರ್ಟೆಂಟು, ಅಬ್ಸರ್ವ್ ಮಾಡಿರಿ. ಕಾಮನ್ ಡಿಫ್ರೆನ್ಸ್ ಹೆಂಗೆ ಬರಿತೀವಿ ನಾವು, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂದರೆ 1/12 ಮೈನಸ್ 1/15. ಈಗ ನಾವು ಈ ಥರ ಕೊಟ್ಟಾಗ ಫ್ರ್ಯಾಕ್ಷನನ್ನು ಸಬ್ಟ್ರಾಕ್ಷನ್ನ ಮಾಡಬೇಕು, ಹೌದಾ. 12 ಮತ್ತು 15 ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ಅಂದರೆ ಛೇದ ಸಮವಾಗಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, LCM ಅನ್ನು ಫೈಂಡ್ ಔಟ್ ಮಾಡಬೇಕು, ಲಸ ತಗೋಬೇಕು. 12 ಮತ್ತು 15ದ ಲಸ LCM ಎಷ್ಟಾಗುತ್ತಪ್ಪ 60 ಆಗುತ್ತೆ. ಸೊ ಡಿನಾಮಿನೇಟ್ರಲ್ಲಿ 60 ಅಂತ ಬರ್ಕೋರಿ. 12ಇಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದರೆ 60 ಆಗುತ್ತೆ ನೋಡಿರಿ. 12 5 60 ಆಗುತ್ತೆ. 15ಇಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದರೆ 60 ಆಗುತ್ತೆ ನೋಡಿರಿ. 15 1 15, 15 2 30, 15 3 45, 15 4 60 ಆಗುತ್ತೆ. ಅದನ್ನು ಮೇಲ್ಗಡೆ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, 1 ಇಂಟು 5 ಮಾಡಿದರೆ ಎಷ್ಟಾಗುತ್ತೆ 5 ಬರೀರಿ. ಮೈನಸ್ ಇದ್ದರೆ ಮೈನಸ್ ಬರೀರಿ, ಪ್ಲಸ್ ಇದ್ದರೆ ಪ್ಲಸ್ ಬರೀ. ಈಗ ಮೈನಸ್ ಐತಿ ಮೈನಸ್ಸು. 1 4 4 ಬರೀರಿ. ಓಕೆನಾ. 5 - 4/60 ಆಯಿತು. ಈಗ ಕಾಮನ್ ಡಿಫ್ರೆನ್ಸ್ D = 5 - 4 ಅಂದರೆ 1/60 ಹೆಂಗೈತಿ ಹಂಗೆ ಇಟ್ರಿ. ಕಾಮನ್ ಡಿಫ್ರೆನ್ಸ್ ಸಿಗ್ತಾ. ಈಗ ನೆಕ್ಸ್ಟ್ n ವ್ಯಾಲ್ಯೂ ಎಷ್ಟಿದೆ 11 ಇದೆ. ಈಗ ಫಾರ್ಮುಲಾನ ಬರೀರಿ. ಆ ಫಾರ್ಮುಲಾದಲ್ಲಿ ಏನು ಮಾಡಬೇಕು, ಈಗ ನಾವು ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡೋಣ. S11 = 11/2. n ವ್ಯಾಲ್ಯೂ 11 ಇದೆ, 11/2. 2 ಇಂಟು a ಅಂದರೆ ಎಷ್ಟಿದೆ 1/15 ಪ್ಲಸ್ n - 1 ಅಂದರೆ 11 - 1 ಇಂಟು ಡಿ. ಎಷ್ಟು ಬಂದೈತೆ ನಿಮಗೆ ಕಾಮನ್ ಡಿಫ್ರೆನ್ಸ್ 1/60. ಅದನ್ನು ಹಂಗೆ ಬರೀರಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ, ಒಂದನೇ ಸ್ಟೆಪ್ ಖತಮ್. ಎರಡನೇ ಸ್ಟೆಪ್ ನೋಡಿರಿ, ಇದನ್ನು ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೋಬೇಕು. ಈ 11/2 ಐತಲ್ಲ, ಇದನ್ನು ಹಂಗೆ ಇಟ್ಕೊರಿ. ಮೊದಲೇ ಬ್ರಕೆಟ್ ಒಳಗಿದ್ದನ್ನು ಮಾಡೋಣ. ಈಗ 2 ಇಂಟು 1/15 ಇಂಟು ಇತ್ತಂದ್ರೆ ಯಾವಾಗಲೂ ನೋಡಿರಿ, ಇಂಟು ಇತ್ತಂದ್ರೆ ಮಿಡಲ್ ನ್ಯೂಮರೇಟ್ರಿಂದ ನ್ಯೂಮರೇಟ್ರ್, ಡಿನಾಮಿನೇಟ್ರ್ ಮಲ್ಟಿಪ್ಲೈ ಮಾಡಬೇಕು. ಸೊ 2 1 2. ಸೊ 2 ಬೈ ಕೆಳಗಡೆ 2 ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ 1 15 15, 2/15 ಪ್ಲಸ್ 11 - 1 ಅಂದರೆ ಎಷ್ಟಾಗುತ್ತೆ ರೀ 10 ಆಗುತ್ತೆ. 10 1 10, ಡಿನಾಮಿನೇಟರ್ 60 ಹೆಂಗೈತಿ ಹಂಗೆ ಇಟ್ಕೊಂಡ್ಬಿಡ್ರಿ. ಅಂದರೆ ಎಷ್ಟಾಯಿತು 10/60 ಆಯಿತು. ಈಗ ನಮಗೆ ಬ್ರಕೆಟ್ ಒಳಗೆ ಏನು ಸಿಕ್ತ್ರಿ 2/15 ಪ್ಲಸ್ 10/60. 11/2 ಹಂಗೆ ಇಟ್ಕೊರಿ. ಈಗ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡೋಣ. ಇದೇನಿದು ಎಡಿಷನ್ ಆಫ್ ಫ್ರ್ಯಾಕ್ಷನ್. 15 ಮತ್ತು 60 ಡಿನಾಮಿನೇಟರ್ ಡಿಫ್ರೆಂಟ್ ಐತಿ. LCM ಎಷ್ಟಾಗುತ್ತೆ 60 ಆಗುತ್ತೆ. 15ಇಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದರೆ 60 ಆಗುತ್ತೆ 15 4 60. 60ಇಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದರೆ 60 ಆಗುತ್ತೆ 16 1 16. ಸೊ ಈಗ ನ್ಯೂಮರೇಟ್ರಲ್ಲಿ ನೋಡಿರಿ 2 4 8 ಪ್ಲಸ್ ಐತಿ, ಪ್ಲಸ್ ಆಗಲೇ ಮೈನಸ್ ಇತ್ತು ಅದಕ್ಕೆ ಮೈನಸ್ ಬರ್ತಿದೆ. ಈಗ ಪ್ಲಸ್ ಐತಲ್ಲ ಪ್ಲಸ್ 10 1 10.
8 + 10 ಅಂದರೆ ಎಷ್ಟಾಯಿತು 18, 18/60, 11/2 × 18/60 ಹೆಂಗೆ ಬರ್ಕೋತೀರಿ. ನೆಕ್ಸ್ಟ್ ಇದನ್ನು ಈಗ ಇಂಟು ಬ್ರಾಕೆಟ್ ಇದು ಯಾವಾಗಲೂ ಇಂಟು ಬ್ರಾಕೆಟ್ ಅಂದರೆ ಏನು ಮಾಡ್ಬೇಕು ನಾವು ಇಂಟು ಮಾಡಬೇಕು. ಇಂಟು ಮಾಡ್ಬೇಕಂದ್ರೆ ಯಾವಾಗಲೂ ನೋಡಿರಿ ನ್ಯೂಮರೇಟ್ರಿಂದ ನ್ಯೂಮರೇಟ್ರ್ ಮಲ್ಟಿಪ್ಲೈ ಮಾಡಿರಿ, ಡಿನಾಮಿನೇಟ್ರಿಂದ ಡಿನಾಮಿನೇಟ್ರ್ ಮಲ್ಟಿಪ್ಲೈ ಮಾಡಿರಿ. ಬಟ್ ಮಿಡಲ್ ಏನಾದರೂ ಪ್ಲಸ್ಸು ಮೈನಸ್ ಬಂದಿದ್ರೆ ಅಂದ್ರೆ ಅಷ್ಟೇ ನೀವು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಈಗ ಇಂಟು ಇತ್ತಪ್ಪ ಅಂದರೆ ಛೇದಕ್ಕೆ ಗುಣಾಕಾರ ಮತ್ತು ಅಂಶದಿಂದ ಅಂಶಕ್ಕೆ ಗುಣಾಕಾರ ಮಾಡಬೇಕು. ಈಗ ನೆಕ್ಸ್ಟ್ 11 × 18 ಅಂದರೆ ಎಷ್ಟಾಗುತ್ತೆ 198, 62 ಎಷ್ಟಾಗುತ್ತೆ 120 ಆಗುತ್ತೆ. ಸೊ 198/120 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿರಿ ಅಂದರೆ 6th 6ರ ಮಗ್ಗಿಲೇ ಕಟ್ತಾ ಹೊಡಿರಿ. 6th ಟೇಬಲಲ್ಲಿ ಡಿವೈಡ್ ಆಗುತ್ತೆ ನೋಡಿರಿ. 6 20s 120, 6 3s 18, ಇದರಲ್ಲಿ 19ನಲ್ಲಿ 1 ಉಳಿತು 18 ಆಯಿತು. 6 3s 18 ಅಂದರೆ 33 ಆಯಿತು. 33/20 ನಿಮ್ಮ ಆನ್ಸರ್ ಎಷ್ಟು ರೀ 33/20. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ 1.3ನಲ್ಲಿ ಸೆಕೆಂಡ್ ಮೇನ್ ಕ್ವಶನನ್ನು ಸಾಲ್ವ್ ಮಾಡ್ತೀನಿ.